ಏನ್ರೋ ಸಿಕ್ಕಿದ್ರ ಅವರು? ಸರ್ ರೋಡಲ್ಲಿ ಯಾವುದೋ ಗಾಡಿ ಸಿಕ್ ಸರ್, ಎಸ್ಕೇಪ್ ಆಗ್ಬಿಟ್ರು. ಹೋಗ್ಲಿ, ಅವ್ರ ಮುಖನಾರ ಗುರ್ತಿಟ್ಕೊಂಡಿದ್ದೀರಾ? ಹಾಂ ಸರ್, ಮುಖ ನೆನಪಿದೆ ಸರ್. ನಾನು ನೀನು ಹರಿಣಿ ಜೀವಂತವಾಗಿ ಸಿಗಲ್ಲ ಅಂತ ಅನ್ಕೊಂಡಿದೀವಿ. ಆದ್ರೆ ಸತ್ಯ ನರ್ಮದ ಹರಿಣಿ ಜೀವಂತವಾಗಿ ಸಿಗ್ತಾಳ ಅಂತ ಅನ್ಕೊಂಡಿದ್ದಾರೆ. ಬೆಟ್ಟಿಂಗ್ ಅಲ್ಲಿ ಗೆದ್ರೆ ಸೋತವ್ರು ಗೆದ್ದವ್ರಿಗೆ 20,000 ರೂಪಾಯಿ ಕೊಡ್ತಾರೆ. ತಪ್ಪೇನು? ಅಯ್ಯೋ, ಅಲ್ಲಿ ಯಾರೋ ತಮ್ಮ ಜೀವಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ. ಇಲ್ಲಿ ನಾವು ಇಂಡಿಯಾ ಕ್ರಿಕೆಟ್ ಮ್ಯಾಚ್ ತರ ಬೆಟ್ಟಿಂಗ್ ಕಟ್ತಾ ಇದ್ದೀವಿ. ಅಲ್ಲ, ನಮಗೆ ನಾಚಿಕೆ ಇಲ್ವಾ? ನಾವು ಮನುಷ್ಯರೇ ಅಲ್ವಾ? ಬಾಬುಜಿ, ಈ ಹಾವಿನ ವಿಷಯ ಇದೆಯಲ್ಲ, ಅದನ್ನ ಒಂದು ಪ್ರಮಾಣದಲ್ಲಿ ತಗೊಂಡ್ರೆ ಅದು ಔಷಧಿ ಅಂತೆ. ಜಾಸ್ತಿ ತಗೊಂಡ್ರೆ ವಿಷ ತನ್ನ ಬುದ್ಧಿ ತೋರಿಸುತ್ತೆ ಅಲ್ವೇ? ಅಂದ ಮಾತ್ರಕ್ಕೆ ವಿಷಾನ ಕೆಟ್ಟದ್ದು ಅಂತ ಹೇಳಕ್ಕಾಗತ್ತಾ? ನಾವು ಅಷ್ಟೇ ಹರಿಣಿ ವಿಷಯದಲ್ಲಿ ಏನಾಗುತ್ತಪ್ಪ ಅಂತ ಕಾಯ್ತಾ ಕೂತಿದ್ದೀವಿ. ಏನೋ ಟೈಮ್ ಪಾಸ್ಗಂತ ನಿಮ್ಮ ಹೆಂಡ್ರು ಬೆಟ್ಟಿಂಗ್ ಪ್ರೋಗ್ರಾಮ್ ಹಾಕೊಂಡಿದ್ದಾರೆ. ಸೋತ್ರೆ ನಿಮ್ದೊಂದು 20,000 ಹೋಗುತ್ತೆ. ಹೋಗ್ಲಿ, ಯಾರಿಗ ಹೋಗುತ್ತೆ? ನಿಮ್ಮ ಪ್ರೀತಿ ಹೆಂಡತಿಗೆ ತಾನೇ. ಖುಷಿ ಪಡಿ. ಅಲ್ಲಿಗೆ ಯಾರಿಗೂ ಕೊಡೋ ಅಷ್ಟಿಲ್ಲ. ಸೊ ಲೂಫಿ ಬೆಟ್ಟಿಂಗ್ ಕಟ್ಟಿದ್ ಮಜಾ ಬಂತು, ದುಡ್ಡು ಲಾಸ್ ಇಲ್ಲ. ನಿಮ್ ಜನ್ಮಕ್ಕೆ ಏನೋ ಗಿಟ್ಟುತ್ತೆ ಅಂತ ಬೆಟ್ಟಿಂಗ್ ಕಟ್ಟಿದ್ರೆ ಹೀಗ ಯೋಗ್ಯ ಇರಿ. ಹರಿಣಿ ಡೆಡ್ ಆರ್ ಅಲೈವ್ ಯಾವ್ದು ಕೋಟು? ನನ್ಗಂತೂ ಡೌಟೇ, ಮುಗಿಸ್ಬಿಟ್ಟಿರ್ತಾರೆ. ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಸತ್ಯ, ನೀವು ಫೋನ್ ರಿಸೀವ್ ಮಾಡಿ. ಹಾಂ ಬಾಬುಜಿ, ನನ್ನ ಓಟು ಹರಿಣಿ ಜೀವಂತವಾಗಿ ಇರಲಿ ಅಂತ. ಆಸ್ತಿ ಪಾಸ್ತಿ ಪ್ರಶ್ನೆ. ಹಲೋ ಅರ್ಜುನ, ಏನಪ್ಪ ವಿಷಯ? ಹೌದೇನು? ಒಂದು ನಿಮಿಷ. ಆಹಾ, ಏನು ರಿಯಾಕ್ಷನ್ ಒಬ್ಬೊಬ್ರದ್ದು. ವಿಷಯ ಇನ್ನೂ ಬಂದಿಲ್ಲ, ಅಮ್ಮ ಎಲ್ಲಿ ಅಂತ ಕೇಳ್ದ ಅಷ್ಟೇ. ಹಲೋ ಅರ್ಜುನ, ಅಮ್ಮ ಇಲ್ಲೆಲ್ಲೋ ಜಪ ಮಾಡ್ತಿರ್ಬೇಕಪ್ಪ ನಿನ್ನ ಭಾವಿ ಪತ್ನಿಗೋಸ್ಕರ. ಏನಾದ್ರು ವಿಷಯ ಇದ್ರೆ ಹೇಳಪ್ಪ, ನನಗೆ ತಿಳಿಸ್ತೀನಿ. ಏನಿದೆ? ಲೇ, ನಿಜನೇನು? ಅರ್ಜುನ, ತಮಾಷೆ ಮಾಡಬೇಡ ಕಣೋ, ಸೀರಿಯಸ್ ಆಗಿದ್ದೀನಿ ಕಣೋ. ಓ ಮೈ ಗಾಡ್. ಓಕೆ, ನೀವು ನೋಡಿ, ಇಲ್ಲಿ ಕೇಳು, ಟೆನ್ಷನ್ ಮಾಡ್ಕೋಬೇಡ. ನೋಡು, ನೀನು ಮುಂದಿನ ಕಾರ್ಯದ ಬಗ್ಗೆ ಯೋಚನೆ ಮಾಡು. ಇಲ್ಲಿ ಎಲ್ಲರೂ ನಾನು ನೋಡ್ಕೊತೀನಿ. ಓಕೆ, ಟೆನ್ಷನ್ ಮಾಡ್ಕೋಬೇಡ ಅರ್ಜುನ. ಓಕೆ. ಏನಾಯ್ತಂತೆ ಸತ್ಯ? ಹರಿಣಿ ಬದುಕಿದಳಂತೆ. ಹಬ್ಬ ಅಂತೂ ಒಳ್ಳೇದಾಯ್ತು. ಹೂ, ಮತ್ತೆ ಆಸ್ತಿ ವಿಷಯ ಸತ್ತೋಗ್ತಿತ್ತಲ್ಲ, ಹರಿಣಿ ಊಫಿ ಆಗಿದ್ದಿದ್ರೆ. ಹಬ್ಬಾ, ಬೆಟ್ಟಿಂಗ್ ಅಲ್ಲಿ ನಾನೇ ಗೆದ್ದೆ. ಮಿಸ್ಟರ್ ನರ್ಮದಾ ನನ್ನ ಖರ್ಚಿಗೆ 20,000 ರೂಪಾಯಿ ಕೊಡ್ಬೇಕು. ಕೊಟ್ಬಿಡ್ತೀನಿ, ಡೂಸಿ ಬಂದ್ಬಿಡು. ಅಯ್ಯೋ ಅಯ್ಯೋ. ಸತ್ಯ ಅವರೇ, ಅರ್ಥ ಆಗ್ತಾ ಇದೆಯಾ? ಸ್ವಲ್ಪ ಸ್ವಲ್ಪ. ಅರ್ಜುನ ಏನೋ ಮಸ್ಲತ್ ಮಾಡ್ತಾ ಇದ್ದಾನೆ. ಅವನೇ ಹರಿಣಿ ಕಿಡ್ನಾಪ್ ಆದ್ಲು ಅಂದ, ಈಗ ಅವನೇ ಹರಿಣಿ ಸಿಕ್ಕದ್ಲು ಅಂತ ಇದ್ದಾನೆ. ಕಿಡ್ನಾಪ್ ಮಾಡಿದವರು ಪ್ರಯೋಜನ ಪಡ್ಕೊಳ್ದೆ ಇರ್ತಾರ? दाल में कुछ काला है. ಹಳದಿ ತೊವೆಯಲ್ಲಿ ಏನು ಕಪ್ಪಿದೆ. ಅರ್ಜುನನ್ನ ಬಲಿಪಶು ಮಾಡಿಕೊಂಡು ದುಡ್ಡು ಮಾಡ್ಬೋದು.
ನನ್ನ ಮನಸ್ಸಲ್ಲಿ ಬಂದ ಮಾತು ನಿಮ್ಮ ಬಾಯಲ್ಲಿ ಬಂತು. ನಡಿಲಿ ನಡಿಲಿ. ಅರ್ಜುನನ ಮುಖಭಂಗ. ಅತ್ತಮ್ಮ, ನಿಮ್ಮ ಸೊಸೆ ಜೀವಂತವಾಗಿದ್ದಾಳಂತಲ್ಲ? ಕಂಪ್ಲೇಂಟ್ ಆಗಿದ್ಯಾ? ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇವರಿರೋ ಏರಿಯಾ ಪೊಲೀಸ್ ಸ್ಟೇಷನಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಿನ್ನೆ ಮಿಸ್ ಆಗಿದ್ರು, ಇವತ್ತು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಟೆಂಪ್ಟ್ ಮರ್ಡರ್ ಕೇಸ್ ಇದು. ಈ ಹುಡುಗಿಯಿಂದ ಇನ್ನೊಂದು ಕಂಪ್ಲೇಂಟ್ ಕೊಡಿಸಿ. ಯಾರು ಏನು ಅಂತ ಹುಡುಕಿ ಕೆಲಸ ಮಾಡ್ತೀವಿ. ಖಂಡಿತ ಸರ್, ನಿಮ್ಮಿಂದ ತುಂಬ ಉಪಕಾರ ಆಯಿತು. ಓಕೆ, ಟೇಕ್ ಕೇರ್. ಸಾರಿ ಹರಿಣಿ, ನೀವು ಹೇಳಿದ್ರಿ ನಿಮ್ಗೆ ಅಪಾಯ ಇದೆ ಅನ್ನಿಸ್ತಿದೆ ಅಂತ. ಆದರೆ ನಿಮ್ಮನ್ನು ಬಲಿ ಹಾಕಕ್ಕೆ ಈ ಮಟ್ಟಕ್ಕೆ ಪ್ರಯತ್ನ ನಡೀತಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ಬದುಕಿದ್ನೋ ಗೊತ್ತಿಲ್ಲ ಅರ್ಜುನ್. ತುಂಬಾ ಭಯ ಆಗೋಗಿತ್ತು. ನಿಮಗೆ ಕಾಲ್ ಮಾಡೋಣ ಅಂತ ಹೇಳಿ ಫೋನ್ ಆನ್ ಮಾಡಿದೆ. ತಕ್ಷಣ ನಿಮ್ದೇ ಕಾಲ್ ಬಂತು. ಆ ರೌಡಿಗಳು ನಂಗೆ ತುಂಬಾ ಹಿಂಸೆ ಕೊಟ್ಬಿಟ್ರು. ಐ ಆಮ್ ರಿಯಲಿ ಸಾರಿ ಹರಿಣಿ. ಆ ಫೋನ್ ಕಾಲ್ ಮಾಡದೇ ಇದ್ದರೆ ನಿಮ್ಗೆ ಹೀಗಾಗಿದೆ ಅಂತ ನಂಗೆ ಗೊತ್ತಾಗ್ತಿರ್ಲಿಲ್ಲ. ದೇವ್ರಿದ್ದಾನೆ ಅನ್ನೋದು ನನ್ನ ವಿಚಾರದಲ್ಲಿ ಪ್ರೂವ್ ಆಗೋಯ್ತು. ಆದ್ರೆ ಯಾರೇ ನಿನ್ಗೆ ಈ ತರ ಎಲ್ಲ ಮಾಡ್ಬೇಕು ಅನ್ನೋಷ್ಟು ದ್ವೇಷ ಇರೋರು? ಯಾರೋ ಏನೋ ಒಂದು ಗೊತ್ತಿಲ್ಲ ಅಕ್ಕ, ನನ್ನನ್ನು ಕೊಲ್ಲಿಸ್ಬೇಕು ಅಂತ ಯಾರೋ ಸುಪಾರಿ ಕೊಟ್ಟಿದ್ರಂತೆ. ನನ್ನನ್ನು ಕೊಲ್ಸೋ ಅಷ್ಟು ದ್ವೇಷ ಯಾರಿಗಿದೆ ಅನ್ನೋದು ನನಗೆ ನೆನಪಾಗ್ತಿಲ್ಲ. ವರುಣ್ ಅಲ್ಲ ಅಕ್ಕ, ಅವನ್ ಜೈಲಲ್ಲಿದ್ದಾನಲ್ಲ. ಓ ಹೌದಲ್ವಾ, ಮತ್ತಿನ್ಯಾರೇ? ಅವೆಲ್ಲ ಈಗಲೇ ಆಗ್ಬೇಕಾ ಹರಿಣಿ? ನೀವು ಸಿಕ್ಕಿದ್ದೀರಾ ಅಂತ ನಮ್ಮ ಮನೇಲಿ ಗೊತ್ತಾಗ್ತಿದ್ದಾಗೆ ಎಲ್ಲರೂ ತುಂಬ ಖುಷಿಪಟ್ರು. ಇನ್ಫ್ಯಾಕ್ಟ್ ನಿಮ್ಮನ್ನು ನೋಡೋಕ್ಕೆ ಹೊರಟು ಬರೋಕೆ ರೆಡಿಯಾಗಿದ್ರು. ನಾನೇ ಬೇಡ ಅಂತ ತಡೆದೆ. ಅವರೆಲ್ಲ ನನ್ನ ಮೇಲೆ ಇಟ್ಟಿರೋ ಪ್ರೀತಿನೇ ಇವತ್ತು ನನ್ನನ್ನು ಕಾಪಾಡಿದ್ದು. ಹೌದು, ನಂದೇನು ಇಲ್ಲ ಅಂತೀಯಾ? ಏನೇ ಆಗ್ಲಿ ಮದ್ವೆ ಆಗೋವರೆಗೂ 5 ಇಂಚಸ್ ಗ್ಯಾಪ್ ಅಲ್ಲಿ ಇರಲೇಬೇಕು. ನನಗಿಂತ ಯಾರಪ್ಪ ಆತುರದಲ್ಲಿದ್ದವರು? ಇವಳನ್ನ ಮುಗಿಸೋಕೆ ಹೊರಟಿರೋರು? ಜೀವನ ನಾವು ಅಂದ್ಕೊಂಡಿದ್ಕಿಂತ ಎಷ್ಟು ವಿಚಿತ್ರ ಅಲ್ವಾ?
ಏನೇನೋ ಆಗ್ಬಿಡುತ್ತೆ. ನೆನೆಸ್ಕೊಂಡ್ರೆ ನಾನೀಗ ಇಲ್ಲಿ ಇಷ್ಟೊಂದು ರಿಲ್ಯಾಕ್ಸ್ಡ್ ಆಗಿದ್ದೀನ ಅನ್ಸುತ್ತೆ. ಇಷ್ಟೊತ್ತಿಗೆ ನನ್ನ ಹೆಣನೂ ಇರ್ತಿರ್ಲಿಲ್ಲ. ಬಿಡ್ತು ಅನೆ. ಅಲ್ಲ ಕಣೆ, ನಿನ್ಗೆ ಈ ತರ ತೊಂದರೆ ಕೊಡೋ ಶತ್ರುಗಳಾರು ಯಾರಿದ್ದಾರೆ ಹೇಳು? ಗೊತ್ತಿಲ್ಲ. ನನಗೆ ಗೊತ್ತಿಲ್ಲದೆ ಯಾರಿಗೇನು ನೋವು ಮಾಡಿದ್ದೀನೋ ಏನೋ. ನಿನ್ ಮೇಲೆ ನೀನೇ ತಪ್ಪಾಕೊಂಡು ಕೊರಗ್ತಾ ಇರಬೇಡ. ಅದಕ್ಕೆ ಹೀಗೆ. ನೆನಪು ಮಾಡ್ಕೊ, ವರುಣ್ ಥರನೇ ಬೇರೆ ಯಾರಾದರೂ. ಪ್ಲೀಸ್, ವರುಣು ಇಲ್ಲ, ಬೇರೆ ಯಾರೂ ಇಲ್ಲ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಅರ್ಜುನ್ ಮಾತ್ರನೇ. ಹ್ಞೂ ಕಣೆ, ಪಾಪ ಅವನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದ ಗೊತ್ತಾ? ನೀನು ಕಾಣಲಿಲ್ಲ ಅಂತ ಎಷ್ಟು ಒದ್ದಾಡ್ದ ಗೊತ್ತಾ? ಅದರಲ್ಲೂ ನೀನು ಕಿಡ್ನಾಪ್ ಆಗಿದ್ಯಾ ಅಂತ ಗೊತ್ತಾದ್ಮೇಲೆ ಎಷ್ಟು ಸಂಕಟ ಪಟ್ಟ ಗೊತ್ತಾ? ಅರ್ಜುನ್ ತುಂಬಾ ಒಳ್ಳೆಯವನು ಕಣೆ, ನಿನ್ನ ತುಂಬಾ ಪ್ರೀತಿಸ್ತಾನೆ. ಸರಿ, ನಾಳೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಅದೆಲ್ಲ ಬೇಡ ಅಕ್ಕ. ಸುಮ್ಮನೆ ಕೋರ್ಟು ಕಚೇರಿ ಅಂತ ಅಲಿಬೇಕಾಗತ್ತೆ. ಇದೇ ನೀನು ಮಾಡೋ ತಪ್ಪು. ನಿನ್ಗೆ ಯಾರೇ ದ್ರೋಹ ಬಗೆದ್ರು, ನಿನ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ರು, ಅವ್ರ ವಿರುದ್ಧ ಹೋರಾಡದೆ ಹಾಗೆ ಬಿಡ್ತೀನಿ ಅಂತೀಯಲ್ಲೇ. ಯಾರು ಅಂತಾನೆ ಗೊತ್ತಿಲ್ಲ, ತಿಳ್ಕೊಳ್ಳೋ ಕುತೂಹಲ. ಅವ್ರಿಗೆ ನಾನು ನಿಜವಾಗ್ಲೂ ತೊಂದರೆ ಕೊಟ್ಟಿದ್ರೆ, ಅವ್ರಿಗೆ ನನ್ನನ್ನು ಕೊಲ್ಲೋ ಅಷ್ಟು ಕೋಪ ಬಂದಿದ್ರೆ, ಈಗ ಅವ್ರನ್ನ ಹಿಡಿದುಕೊಟ್ಟು ನನ್ನ ಮೇಲಿರೋ ದ್ವೇಷನ ಜಾಸ್ತಿ ಮಾಡ್ಕೊಳ್ಳ ಅಕ್ಕ. ನೋಡೆ, ಅಪರಾಧ ಮಾಡೋದು ಎಷ್ಟು ತಪ್ಪೋ, ಅಪರಾಧನ ಸಹಿಸ್ಕೊಳ್ಳೋದು ಅದಕ್ಕಿಂತ ದೊಡ್ಡ ತಪ್ಪು. ನಿನ್ ಬುದ್ಧಿಗೆ ಹೇಗೆ ತೋಚುತ್ತೋ ಹಾಗೆ ಮಾಡ್ಕೊ. ಅರ್ಜುನ್ ಕೂಡ ಕಂಪ್ಲೇಂಟ್ ಕೊಡು ಅಂತಾನೆ ಹೇಳಿದ್ದು, ನೆನ್ಪಿರ್ಲಿ. ಸರಿ, ನಾಳೆನೆ ಹೋಗಿ ಕಂಪ್ಲೇಂಟ್ ಬರ್ಕೊಡ್ತೀನಿ, ಓಕೆನಾ? ಹ್ಞೂ ಕಣೆ, ನಿನ್ಗೆ ಯಾರು ಹಿಂಸೆ ಕೊಟ್ರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕೆ, ಏನಾಯ್ತು? ಯಾರೋ ಕೊಲ್ಲಕ್ ಬಂದ್ರು ಅಂತ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ತೀವಿ, ಅವ್ರಿಗೆ ಶಿಕ್ಷೆನೂ ಆಗತ್ತೆ. ಆದ್ರೆ ನನ್ನನ್ನ ಈ ಭೂಮಿಗೆ ತಂದು ಬೇಡ ಅಂತ ದೂರ ತಳ್ಳಿ ಹೋದ್ರಲ್ಲ ನನ್ನ ಹೆತ್ತವರು, ಅವರನ್ನ ಅಪರಾಧಿಗಳು ಅನ್ನೋದಿಲ್ವಾ ಅಕ್ಕ? ಅವ್ರಿಗೇನ್ ಶಿಕ್ಷೆ? ಎಷ್ಟು ಜನರ ವಿರುದ್ಧ ಅಂತ ಕಂಪ್ಲೇಂಟ್ ಕೊಡ್ತಾನೆ ಇರ್ಲಿ, ಬಿಡಿ. ನೀವು ಹೋಗಿ ಮಲ್ಕೊಡಿ ಅಕ್ಕ. ನೀನು? ನಂಗೆ ಯಾಕೋ ಸ್ವಲ್ಪ ಹೊತ್ತು ಒಂಟಿಯಾಗಿರ್ಬೇಕು ಅನ್ನಿಸ್ತಿದೆ. ಸರಿ, ಗುಡ್ ನೈಟ್. ಗುಡ್ ನೈಟ್ ಅಕ್ಕ. ನೀನು ಅಲ್ಪಾಯುಷಿ ಅಲ್ಲ, ಆದರೂ ನಿನ್ನ ಜೀವಕ್ಕೆ ಅಪಾಯ ಇದೆ ಮಗು. ಎಲ್ಲೋ ಯಾರೋ ನಿನ್ನ ಕೊಲ್ಲೋದಕ್ಕೆ ಯೋಚಿಸ್ತಾ ಇದ್ದಾರೆ ಮಗು. ನೀನು ಬದುಕು ಉಳಿದ್ರೆ ತಂದೆ ತಾಯಿ ಮಡ್ಲು ಸೇರ್ತೀಯ, ಸತ್ರೆ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ. ಜೋಪಾನ. ಅವ್ರು ಹೇಳ್ದಾಗೆ ಆಗೋಯ್ತಲ್ಲ. ಯಾರವರು? ಅವ್ರು ಮತ್ತೆ ಸಿಗ್ತಾರಾ? ಹುಡುಕ್ಲೇಬೇಕು. ಮಗು, ಮಗು, ನೀನು ನನಗೆ ಸಿಕ್ತಿ ಅಂತ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಸಿಕ್ತಿ ಅಂತ ಗೊತ್ತಿರಲಿಲ್ಲ.
ನಿನ್ನ ಮನಸ್ಸಲ್ಲಿರೋ ಪ್ರಶ್ನೆಗೆ ಉತ್ತರ ಸಿಗ್ತಾ? ಅಲ್ಲ, ನಿಮ್ಗೆ ಹೇಗೆಲ್ಲ ಗೊತ್ತಾಗುತ್ತೆ? ಎಲ್ಲ ಗೊತ್ತಾಗಲ್ಲ ಮಗು. ನಮ್ಮ ಸುತ್ತ ಲಕ್ಷಾಂತರ ಜನ ಇದ್ದಾರೆ, ನೇಚರ್ ಇದೆ, ಪ್ರಕೃತಿ ಇದೆ. ಇದೆಲ್ಲದರ ಮಧ್ಯ ನಿನ್ನ ವಿಷಯ ನನಗೆ ಗೊತ್ತಾಗುತ್ತೆ ಅಂತ ಆದರೆ ಅದಕ್ಕೆ ಟೆಲಿಪತಿ ಕಾರಣ ಇರಬಹುದು, ಅಥವಾ ಸಿಕ್ಸ್ ಸೆನ್ಸ್ ವರ್ಕ್ ಆಗ್ತಾ ಇರಬಹುದು, ಅಥವಾ ನಂಬೋರಿಗೆ ಅದು ದೇವರ ಲೀಲೆನೂ ಆಗಿರಬಹುದು. ನೀವು ನನಗೆ ಹೇಳಿದ್ರಿ ನೀನಿನ್ನೂ ಬದುಕಿದೀಯಾ, ಮುಂದೇನೂ ಬದುಕ್ತೀಯಾ ಮಗು. ಅಪಾಯದಿಂದ ಪಾರಾಗ್ಬಿಟ್ಟೆ. ನಾನು ಹೇಳಿದ್ದು ನಿನ್ನ ಜೀವನದಲ್ಲಿ ನಡೆದೇ ಹೋಯ್ತು ಅಂತ ಆಶ್ಚರ್ಯ ಆಗ್ತಾ ಇದೆಯಾ? ನೀವು ಹೇಳಿದ್ರಲ್ಲಿ ಒಂದಂತೂ ನಡೆದೇ ಹೋಯ್ತು. ಇನ್ನೊಂದು ವಿಚಾರದ ಬಗ್ಗೆ ನನಗೆ ತುಂಬಾ ತಲೆ ಕೆಡ್ತಿದೆ. ಮಗು, ನೀನು ಎಲ್ಲರ ಥರನೇ ಸುಲಭದ ದಾರಿನೇ ಹುಡುಕ್ತೀಯ ಬದುಕೋದಕ್ಕೆ. ನಾನು ನಿನಗೆ ಸಿಗದೇ ಇದ್ದಿದ್ರೆ, ಭವಿಷ್ಯದ ಆಗ ಹೋಗ್ಗಳು ನಿನಗೆ ಗೊತ್ತಾಗದೇ ಇದ್ದಿದ್ರೆ ಆಗಲೂ ಹೀಗೆ ನಡೀತಿತ್ತಲ್ವಾ? ಪರೀಕ್ಷೆಯಲ್ಲಿ ಏನು ಪ್ರಶ್ನೆ ಬರುತ್ತೆ ಅಂತ ಮೊದಲೇ ಗೊತ್ತಾಗ್ಬಿಟ್ರೆ ರಿಸಲ್ಟ್ ಸಿಕ್ಕೇ ಬಿಡುತ್ತಲ್ವಾ? ಸಾವು ಎಲ್ಲರ ಬದುಕಿನ ಅಂತಿಮ ರಿಸಲ್ಟ್. ನಾನು ಯಾವತ್ತೂ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡ್ದೋಳೆ ಅಲ್ಲ. ಸುತ್ತಮುತ್ತ ಇದ್ದವ್ರ ಅನುಕಂಪದಲ್ಲೇ ಬೆಳೆದ್ಬಿಟ್ಟೆ. ನೀವು ನನ್ನ ಸ್ವಾಭಿಮಾನನ ಕೆಣಕಿದ್ರಿ. ಈಗ ನನಗೆ ಅಪ್ಪ ಅಮ್ಮ ಬೇಕಿಲ್ಲ, ಆದ್ರೆ ಅವ್ರು ಯಾಕೆ ನನ್ನನ್ನು ದೂರ ಮಾಡಿದ್ರು ಅನ್ನೋ ಕಾರಣ ತಿಳ್ಕೋಬೇಕು ಅಂತ ಆಸೆ ಅಷ್ಟೇ. ಕಾರಣ ಎಲ್ಲದಕ್ಕೂ ಇರುತ್ತೆ. ಅದು ಆ ಕ್ಷಣ ಹುಟ್ಟಿ ತಕ್ಷಣ ಸಾಯುತ್ತೆ. ಮಗು, ನಿನಗೀಗ ಆ ಕಾರಣ ಗೊತ್ತಾದ್ರೂ ಒಪ್ಕೊಳ್ಳೋ ಹಾಗಿರಲ್ಲ. ಅಲ್ಲ, ಅದು ನಿನ್ನ ತಾಯಿ ನಿನಗೆ ಸಿಗ್ತಾಳೆ. ಸಿಕ್ಕೇ ಸಿಗ್ತಾಳೆ. ಅಪ್ಪ, ನಿನ್ನ ತಾಯಿ ನಿನ್ನ ಮರೆತಿಲ್ಲ, ಮರೆತ ಹಾಗೆ ಆಗಿದ್ದಾಳೆ. ಅಪ್ಪ, ನನ್ನ ತಂದೆ ಅವ್ರು ನನ್ನನ್ನು ಹುಡುಕೋ ಪ್ರಯತ್ನ ಮಾಡ್ತಿಲ್ವಾ? ನಿನ್ನ ತಾಯಿ ಅವಳಾಗೆ ಬಿಟ್ಟು ಹೋಗಿರುವಾಗ ಹುಡುಕ್ತಾಳ? ನನ್ನ ತಂದೆ ಮಗು, ನಿನ್ನ ತಾಯಿ ಬಗ್ಗೆ ಅಷ್ಟೇ ಗೊತ್ತಾಗ್ತಾ ಇರೋದು ನನಗೆ. ನಿನ್ನ ತಂದೆ ಯಾರೋ ಏನೋ ಗೊತ್ತಾಗ್ತಾ ಇಲ್ಲ. ಮಗು, ನೀನು ನಿನ್ನ ತಾಯಿ ಯಾರ ತಪ್ಪು ಇಲ್ಲದೆ ಇಬ್ರೂ ಶಿಕ್ಷೆ ಅನುಭವಿಸ್ತಾ ಇದ್ದೀರಾ. ನಿನ್ನ ತಾಯಿ ನಿನಗೆ ಎದುರಾದ ಕ್ಷಣ ಏನೂ ಕಾರಣ ಹೇಳಕ್ ಹೋಗಬೇಡ, ಯಾವ ಕಾರಣನೂ ಕೇಳಕ್ ಹೋಗಬೇಡ. ನಿನ್ನ ತಾಯಿಯಿಂದ ಆದಷ್ಟು ದೂರನೇ ಇದ್ಬಿಡು. ಆಗ ನಿನಗೂ ಒಳ್ಳೇದು, ನಿನ್ನ ತಾಯಿಗೂ ಒಳ್ಳೇದು. ತಾಯಿ ಮಗಳು ಇಬ್ರು ಎದುರಾದ ಕ್ಷಣ ಎಲ್ರಿಗೂ ದುಃಖನೇ. ಎಲ್ರಿಗೂ ದುಃಖನೇ.